ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಚಿದಾನಂದ್ ಬಡಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಬಂದು ನಾವು ಕಂಟಿನ್ಯೂಯಸ್ ಕಂಜಂಕ್ಷನ್ಸ್ ಬಗ್ಗೆ ಕಲ್ತಿದ್ದೀವಿ, ಪ್ರಿಪೋಸಿಷನ್ಸ್ ಮತ್ತು ಕಂಜಂಕ್ಷನ್ಸ್ ಬಗ್ಗೆ. ಇನ್ನು ನಾವು ಇಂಪಾರ್ಟೆಂಟ್ ಟಾಪಿಕ್ಕಿಗೆ ಹೋಗೋದು ದ ಟೆನ್ಸ್ ಬಗ್ಗೆ ಇನ್ನು ಸ್ಟಡಿ ಮಾಡೋಣ. ಇಲ್ಲಿ ಇಂಗ್ಲೀಷ್ನಲ್ಲಿ ಟೆನ್ಸ್ ಮತ್ತು ಟೈಮ್ ಕುರಿತಾಗಿ ಗೊಂದಲಗಳಿವೆ. ಇಂಗ್ಲೀಷ್ನಲ್ಲಿ ಟೆನ್ಸ್ ಮತ್ತು ಟೈಮ್ನಲ್ಲಿ ಸ್ವಲ್ಪ ಗೊಂದಲಗಳದವ. ಕೆಲವರು 2 ಟೆನ್ಸ್ಗಳೆಂದು ಮತ್ತು ಕೆಲವರು 3 ಟೆನ್ಸ್ಗಳೆಂದು ವಾದಿಸುತ್ತಾರೆ. ಕೆಲವರು 2 ಟೆನ್ಸ್ ಅದಾವ ಅಂತ ಹೇಳ್ತಾರೆ, ಇನ್ನು ಕೆಲವರು 3 ಟೆನ್ಸ್ ಬರ್ತಾವ ಅಂತ ಹೇಳ್ತಾರೆ. ಅಂದರೆ ಟೈಮ್ ಮತ್ತು ಟೆನ್ಸ್ ಕುರಿತಾಗಿ ಗೊಂದಲ. ಅದರಲ್ಲಿ ಕೆಲವರು ಹೇಳ್ತಾರೆ 2 ಟೆನ್ಸ್ ಅದಾವ ಅಂಥೇಳಿ, ಇನ್ನು ಕೆಲವರು ಹೇಳ್ತಾರೆ 3 ಟೆನ್ಸ್ ಅದಾವ ಅಂಥೇಳಿ. ಈಗ ಇಂಗ್ಲೀಷ್ನ ಕ್ರಿಯಾಪದಗಳಿಗೆ ಇರುವ ಟೆನ್ಸ್ ರೂಪಗಳು ಕೇವಲ 2 ಮಾತ್ರ. ಇಂಗ್ಲೀಷ್ನ ಕ್ರಿಯಾಪದಗಳಿಗೆ ಇರುವ ಟೆನ್ಸ್ ರೂಪಗಳು ಕೇವಲ 2 ಮಾತ್ರ. ಅವು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಮತ್ತು ಪಾಸ್ಟ್ ಟೆನ್ಸ್ ಫಾರ್ಮ್. ಇಂಗ್ಲೀಷ್ನಲ್ಲಿ ಕ್ರಿಯಾಪದಗಳಿಗೆ ಇರುವಂಥ ಟೆನ್ಸ್ ರೂಪಗಳು ಮಾತ್ರ 2 ಅದಾವ. ಒಂದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್, ಇನ್ನೊಂದು ಪಾಸ್ಟ್ ಟೆನ್ಸ್ ಫಾರ್ಮ್. ಇಲ್ಲಿ ಟೆನ್ಸ್ ಎಂದರೆ ಕ್ರಿಯೆಯು ನಡೆಯುವ ಕಾಲವನ್ನು ತೋರಿಸಲು ಬಳಸುವ ಕ್ರಿಯಾಪದದ ರೂಪ ಎನ್ನಬಹುದು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ ಮತ್ತು ಪಾಸ್ಟ್ ಟೆನ್ಸ್ ಫಾರ್ಮ. ಇಲ್ಲಿ ಟೆನ್ಸ್ ಎಂದರೆ ಕ್ರಿಯೆಯು ನಡೆಯುವ ಕಾಲವನ್ನು ತೋರಿಸಲು ಬಳಸುವ ಕ್ರಿಯಾಪದದ ರೂಪ ಎನ್ನಬಹುದು. ಕ್ರಿಯೆಯು ನಡೆಯುವಂಥ ಕಾಲವನ್ನು ತೋರಿಸಲು ಬಳಸುವಂಥ ಕ್ರಿಯಾಪದದ ರೂಪ ಅಂತೇವೆ ನಾವು ಅದಕ್ಕೆ ಟೆನ್ಸ್ ಫಾರ್ಮ್ ಅಂತೇವೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಟೆನ್ಸ್ ಎನ್ನುವುದು ಕ್ರಿಯಾಪದದ ರೂಪವೇ ಹೊರತು ಟೈಮ್ ಅಲ್ಲ. ಇನ್ನೂ ಸ್ಪಷ್ಟವಾಗಿ ನಿಮಗೆ ಹೇಳಬೇಕಂದ್ರೆ ಟೆನ್ಸ್ ಎನ್ನುವುದು ಕ್ರಿಯಾಪದದ ರೂಪವೇ ಹೊರತು ಕಾಲ ಅಲ್ಲ. ಈ ಕ್ರಿಯಾಪದದ ರೂಪವನ್ನು ಟೈಮ್ ತೋರಿಸುವ ಪದವಾಗಿ ಬಳಸಿದಾಗ ನಮಗೆ 3 ಟೆನ್ಸ್ಗಳ ಪರಿಕಲ್ಪನೆ ದೊರೆಯುತ್ತದೆ. ಅಂದರೆ ಈ ಕ್ರಿಯಾಪದ ರೂಪವನ್ನು ನಾವು ಟೈಮ್ ತೋರಿಸುವ ಪದವಾಗಿ ನಾವು ಬಳಸಿದ್ದೀವಿ ಅಂದರೆ ಆವಾಗ ನಮಗೆ 3 ಟೆನ್ಸ್ಗಳ ಪರಿಕಲ್ಪನೆ ಬರ್ತದೆ. 3 ಟೆನ್ಸ್ಗಳ ಪರಿಕಲ್ಪನೆ ಬರ್ತದೆ. ವರ್ತಮಾನ ಕಾಲ ಪ್ರೆಸೆಂಟ್ ಟೈಮ್, ಭೂತಕಾಲ ಪಾಸ್ಟ್ ಟೈಮ್ ಮತ್ತು ಭವಿಷ್ಯತ್ ಕಾಲ ಫ್ಯೂಚರ್ ಟೈಮ್. ಇಲ್ಲಿ 3 ಟೈಮ್ ಅಂದರೆ ವರ್ತಮಾನ ಕಾಲ ಪ್ರೆಸೆಂಟ್ ಏನು ಟೈಮ್ ಅದ ಅದಕ್ಕೆ ಪ್ರೆಸೆಂಟ್ ಟೈಮ್ ಅಂತೀವಿ. ಭೂತಕಾಲ ಅಂದರೆ ಕಳೆದು ಹೋದಂಥ ಟೈಮಿಗೆ ಪಾಸ್ಟ್ ಟೈಮ್ ಅಂತೀವಿ. ಭವಿಷ್ಯತ್ ಕಾಲ ಅಂದರೆ ಮುಂದಿನ ಫ್ಯೂಚರ್ದಲ್ಲಿ ಬರ್ತಕ್ಕಂಥ ಟೈಮಿಗೆ. ಈ 3 ಕಾಲಗಳನ್ನು ತೋರಿಸಲು 2 ಟೆನ್ಸ್ಗಳಲ್ಲಿ ಒಂದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್, ಇನ್ನೊಂದು ಪಾಸ್ಟ್ ಟೆನ್ಸ್ ಫಾರ್ಮ್ದಲ್ಲಿ ಯಾವುದೇ ಒಂದನ್ನು ಮಾತ್ರವೇ ಬಳಸಬಹುದು. ಯಾವುದಾದ್ರೂ ಒಂದನ್ನು ನಾವು ಬಳಸಿ ಈ ಟೈಮ್ ಕಾಲಗಳನ್ನು ತೋರಿಸ್ಬೋದು, ಇಲ್ಲವೇ 2 ಬಳಸಬಹುದು. ಇವುಗಳ ಜೊತೆಗೆ ಬಳಸುವ ಕಾಲಸೂಚಕ ಕ್ರಿಯಾ ವಿಶೇಷಣ, ಇವುಗಳ ಜೊತೆಗೆ ಬಳಸುವ ಕಾಲಸೂಚಕ ಕ್ರಿಯಾ ವಿಶೇಷಣ ಅಂದರೆ ಅಡ್ವರ್ಬ್ ಆಫ್ ಟೈಮ್ ಅಂತ ಕರಿತೇವೆ ನಾವು. ಅಡ್ವರ್ಬ್ ಆಫ್ ಟೈಮ್ಗಳಲ್ಲಿ ಟೆನ್ಸ್ಗೆ ಸರಿ ಹೊಂದುವಂಥದ್ದನ್ನು ಅಥವಾ ಸೂಕ್ತವಾದದ್ದನ್ನು ಮಾತ್ರ ಬಳಸಬೇಕು. ಇಲ್ಲದಿದ್ದರೆ ಕೆಲವೊಮ್ಮೆ ವ್ಯತಿರಿಕ್ತ ಅರ್ಥ ಕೊಡುವ ಸಾಧ್ಯತೆಗಳಿವೆ. ಇಲ್ಲಿ ಟೆನ್ಸ್ ಎಂಬುದೇ ಬೇರೆ ಮತ್ತು ಟೈಮ್ ಎಂಬುದೇ ಬೇರೆ ಎಂಬುದನ್ನು ಗಮನದಲ್ಲಿರಿಸಿಕೊಳ್ಳಬೇಕು. ಇಲ್ಲಿ ಟೈಮ್ ಅನ್ನೋದೇ ಬೇರೆ, ಕಾಲ ಅನ್ನೋದೇ ಬೇರೆ ಮತ್ತು ಟೆನ್ಸ್ ಅನ್ನೋದೇ ಬೇರೆ. ಇವು ಅಂಥೇಳಿ ನಾವು ಗಮನದಲ್ಲಿ ಇಟ್ಟುಕೊಂಡಿರಬೇಕು. ಅಂದಾಗ ಮಾತ್ರ ಈ ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಸಿಗ್ತದೆ. ಈಗ ಟೆನ್ಸ್ ಪ್ರಕಾರ ನೋಡೋದಾದರೆ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್. ಟೈಮ್ ಪ್ರಕಾರ ನೋಡಿದ್ರೆ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಇಲ್ಲಿ ಡಿಗ್ರಿ ಆಫ್ ಕಂಪ್ಲೀಷನ್ ಅಂತೇವೆ. ಇಂಡೆಫಿನೆಟ್ ಕಂಪ್ಲೀಟ್, ಇಂಡೆಫಿನೆಟ್ ಕಂಟಿನ್ಯೂಸ್, ಪರ್ಫೆಕ್ಟ್ ಡೆಫಿನೆಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಈ ಕಾಲಗಳನ್ನು ತೋರಿಸಲು ವರ್ತಮಾನ ಕಾಲ ಅಂದರೆ ಟೈಮ್
ಸಮಯವನ್ನು ತೋರಿಸಲಿಕ್ಕೆ ನಾವು 3 ಕಾಲಗಳಾಗಿ ನೋಡ್ತೀವಿ. ಒಂದು ಪ್ರೆಸೆಂಟ್ ಟೈಮ್, ಇನ್ನೊಂದು ಪಾಸ್ಟ್ ಟೈಮ್ ಮತ್ತು ಫ್ಯೂಚರ್ ಟೈಮ್. ಟೆನ್ಸ್ ಪ್ರಕಾರ ನೋಡಿದ್ರೆ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಮತ್ತು ಫ್ಯೂಚರ್ ದಟ್ ಈಸ್ ಪಾಸ್ಟ್ ಟೆನ್ಸ್ ಫಾರ್ಮ್, 2 ಟೆನ್ಸ್ಗಳು. ಅಂದರೆ ಈ ಒಂದು ಗೊಂದಲದ ಇವುಗಳನ್ನು ನಾವು ಟೈಮ್ ಪರವಾಗಿ ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.